ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ 9th ಸ್ಟ್ಯಾಂಡರ್ಡ್ ಮತ್ತು 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ನಾಳೆ ಈ ವರ್ಷದ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಒಂದು ಬೀಳ್ಕೊಡುಗೆ ಸಮಾರಂಭ ಅಥವಾ ಸೆಂಡ್ ಆಫ್ ಪಾರ್ಟಿಯನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅರೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ಏನೇನೋ ಪ್ರಿಪ್ರೇಷನ್ಸನ್ನು ಮಾಡ್ತಾ ಇದ್ದಾರೆ. ಅವ್ರು ಏನೇನು ಪ್ರಿಪ್ರೇಷನ್ ಆಗ್ತಾ ಇದ್ದಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲಿಗೆ ನಮ್ಮ ಗರ್ಲ್ಸ್ ಬಂದು ಒಂದು ವೆಲ್ಕಮ್ ಬೋರ್ಡನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ವೆಲ್ಕಮ್ ಬೋರ್ಡಲ್ಲಿ ಎಲ್ಲ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ದು ಫೋಟೋಸ್ ಕಲೆಕ್ಟ್ ಮಾಡಿ ಆ ಫೋಟೋಸನ್ನು ಪೇಸ್ಟ್ ಮಾಡಿ ಜೊತೆಗೆ ಸ್ಟಾರ್ಸ್ ಎಲ್ಲ ಪೇಸ್ಟ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಅದ್ರ ಮೇಲೆ ಒಂದು ಟ್ರೀನ ಡ್ರಾ ಮಾಡಿದ್ದಾರೆ. ಆ ಟ್ರೀಗೆ ಆ ಎಲ್ಲ ಮಕ್ಕಳು ತಂಬ್ ಇಂಪ್ರೆಷನ್ನ ತೊಗೊಳ್ತಾರೆ. ಎಲ್ಲ ಮಕ್ಕಳು ಒಂದೊಂದು ಬ್ರಾಂಚಿಗೆ ಒಂದೊಂದು ತಂಬ್ ಇಂಪ್ರೆಷನ್ಸನ್ನು ತೊಗೊಳ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಕಡೆ ಬಂದು ಬಾಯ್ಸ್ಗಳು ಬಂದು ಪೆಂಡೋಲೆಲ್ಲ ಹಾಕಿ ಗ್ರೀನ್ ಮ್ಯಾಟ್ಸನ್ನು ಹಾಕಿ ಪಾಟ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಅರೇಂಜ್ ಮಾಡಿ, ಮತ್ತು ಕೆಳಗಡೆ ಗ್ರೀನ್ ಮ್ಯಾಟ್ಸ್ ಹಾಕಿ ಪಾಟ್ಸ್ ಅರೇಂಜ್ ಮಾಡಿ ಟೇಬಲ್ಸ್ ಎಲ್ಲ ಇಟ್ಟು ಚೇರ್ಸ್ ಎಲ್ಲ ಇಟ್ಟು, ಮತ್ತು ಇಲ್ಲೊಂದು ಅವರು ಒಂದು ಫೋಟೋಶೂಟ್ಗೋಸ್ಕರ ಬಲೂನ್ ಆರ್ಚನ್ನು ಮಾಡ್ತಾಯಿದ್ದಾರೆ. ಫೋಟೋಶೂಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಇಲ್ಲಿ ಆ ಬಲೂನ್ ಆರ್ಚ್ ಮಾಡಿ ಅದಕ್ಕೆ ಕಲರ್ ಕ್ಲಾತ್ಸಿಂದ ಡಿಸೈನ್ ಎಲ್ಲ ಮಾಡಿ ಆ ಮಕ್ಕಳನ್ನ ಅಲ್ಲಿ ನಿಲ್ಲಿಸಿ ಫೋಟೋಸ್ ತೊಗೊಳ್ಬೇಕು ಅಂತಂದು ಹೇಳ್ಬಿಟ್ಟು ಒಂದು ಡಿಸೈನನ್ನು ಮಾಡ್ತಾಯಿದ್ದಾರೆ. ಆ್ಯಂಡ್ ಅದೇ ಥರ ನಮ್ಮ ಇನ್ನೊಂದು ಕಡೆ ಬಂದರೆ ಇನ್ನೊಂದು ಬ್ಯಾಚ್ ಸ್ಟೂಡೆಂಟ್ಸ್ಗಳು ಚೇರ್ಸು ಟೇಬಲ್ಸ್ನೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಗರ್ಲ್ಸ್ ಅಲ್ಲಿ ಏನು ಪ್ರಿಪೇರ್ ಮಾಡಿದ್ರು ಅದನ್ನು ಗ್ರೌಂಡು ತೊಗೊಂಬಂದು ಅದನ್ನು ನಿಲ್ಲಿಸಿ ಎಲ್ಲಿ ಇಡಬೇಕು ಅಂತ ಚೆಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಕಡೆ ನಮ್ಮ ಮಕ್ಕಳೆಲ್ಲ ಆ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಊಟ ಹಾಕಬೇಕು ಅಂತೇಳಿ ಆ ಊಟದ ಟೇಬಲ್ಸ್ಗಳು ಚೇರ್ಗಳು ಅದನ್ನೆಲ್ಲನೂ ಅರೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಇದು ಕೂಡ ನಮ್ಮ ಸರ್ ಮುಂದೆ ನಿಂತು ಅವರಿಗೆಲ್ಲ ಅರೇಂಜ್ ಮಾಡಲಿಕ್ಕೆ ಹೇಳ್ಕೊಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಕಡೆ ಬಂದು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಮೊಮೆಂಟಮ್ಸನ್ನು ಕೊಡೋದಕ್ಕೆ, ನೆನಪಿನ ಕಾಣಿಕೆಯನ್ನು ಕೊಡೋದಕ್ಕೆ ಸಹ ಅರೇಂಜ್ ಮಾಡ್ಕೊಳ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ರೋಸ್ಗಳು, ಸ್ಮೈಲಿ ಬ್ಯಾಡ್ಜ್ಗಳು ಮತ್ತು ಮೊಮೆಂಟಮ್ಸ್ನ ಅರೇಂಜ್ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ನಾವು ಆ್ಯಕ್ಚುಲಿ ಈ ಮಕ್ಕಳನ್ನ ಒಂದು 8-10 ವರ್ಷಗಳಿಂದ ಪಾರ್ಟ್ ಆಫ್ ಲೈಫ್ ಆಗಿ ನೋಡ್ಕೊಂಡಿರ್ತೀವಿ ಸ್ಕೂಲಲ್ಲಿ. ಆ್ಯಂಡ್ ನಾವು ಇಟ್ಸ್ ಟೈಮ್ ಟು ಗಿವ್ ಅ ಫೇರ್ವೆಲ್ ಟು ದೆಮ್. ಸೊ ಅವ್ರಿಗೆಲ್ಲ ಆಲ್ ದಿ ಬೆಸ್ಟನ್ನು ಹೇಳ್ತೀನಿ. ಹಾಗೆ ನಾಳೆ 10th ಸ್ಟ್ಯಾಂಡರ್ಡ್ ಮಕ್ಕಳು ಹೇಗೆಲ್ಲ ರೆಡಿಯಾಗಿ ಬರ್ತಾರೆ ಮತ್ತು ನಮ್ಮ 9th ಸ್ಟ್ಯಾಂಡರ್ಡ್ ಮಕ್ಕಳು ಪ್ರೋಗ್ರಾಮ್ನ ಹೇಗೆಲ್ಲ ಮಾಡಿಕೊಡ್ತಾರೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು.